ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಚಿವ ಸ್ಥಾನ ಸಿಗದ ಜಮೀರ್ ಅಹಮದ್ಗೆ ಶೇಪ್ ಔಟ್ ಆಗಿದೆ. ಮಾಧ್ಯಮಕ್ಕೆ ಉತ್ತರಿಸಲು ಜಮೀರ್ ಅಹಮದ್ ನಿರಾಕರಿಸಿದ್ದಾರೆ. ಪ್ರಶ್ನೆ ಮಾಡ್ತಾ ಇದ್ದಂತೆ ಬೆನ್ನು ತಿರುಗಿಸಿ ಕೂತಿದ್ದಾರೆ ಜಮೀರ್ ಅಹಮದ್ ಖಾನ್. ಹೆಂಗಿರುತ್ತೆ ಅಧಿಕಾರ ಇದ್ದಾಗ, ಅಧಿಕಾರ ಕಿತ್ಕೊಂಡಾಗ ಬಾಡಿ ಲ್ಯಾಂಗ್ವೇಜ್, ಮಾತಾಡೋ ಶೈಲಿ, ಮಾತಾಡೋಕ್ಕೇನೆ ಇಷ್ಟ ಇರದೇ ಥರ ಇರೋದು. ಜಮೀರ್ ಅಹಮದ್ ಖಾನ್ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರ ಮಾತುಗಳು ಹೆಂಗಿರ್ತಾ ಇತ್ತು. ಈಗ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಶೇಪ್ ಔಟ್ ಆಗಿಬಿಟ್ಟಿದ್ದಾರೆ. ಪ್ರಶ್ನೆ ಮಾಡೋದಕ್ಕಂತ ಹೋದಂಥ ಸಂದರ್ಭದಲ್ಲಿ ಜಮೀರ್ ಅವರು ಕ್ಯಾಮರಾಗೆ ಬೆನ್ನು ತಿರುಗಿಸಿ ಕೂರ್ತಾರೆ. ಪ್ರಶ್ನೆ ಮಾಡ್ತಾ ಇದ್ದಂತೆ ಮುಜುಗರದಿಂದ ತಿರುಗಿಕೊಂಡಿದ್ದಾರೆ ಜಮೀರ್. ಮಂತ್ರಿ ಸ್ಥಾನದ ಬಗ್ಗೆ ಕೇಳ್ತಾ ಇದ್ದಂತೆ ಉತ್ತರಿಸದೆ ತಿರುಗಿದ್ದಾರೆ ಜಮೀರ್. ಅದನ್ನ ಹೈಕಮಾಂಡ್ಗೆ ಕೇಳಬೇಕು ಅಂತ ತಿರುಗಿ ಕೂತಿದ್ದಾರೆ ಜಮೀರ್. ಎಷ್ಟೇ ಪ್ರಶ್ನೆ ಕೇಳಿದ್ರು ಬೆನ್ನು ತಿರುಗಿಯೇ ಕೂತಿದ್ದಾರೆ ಜಮೀರ್. ಇದು ಮಾಡೋದು ನೀವು ಇಂಪಾರ್ಟೆಂಟ್. ನಮಗೆ ರಾಜ್ಯಾದ್ಯಂತ ಪ್ರೊಟೆಸ್ಟ್ ಎಲ್ಲ ನಡೀತಾ ಇದೆಯಲ್ಲ ಸರ್, ಬೇಡವಾ? ಸರ್, ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಈ ಕಡೆ ತಿರುಗಿ ಹೇಳಿ ಸರ್. ಎಸ್ ನೋಡಿ, ಜಮೀರ್ ಅಹಮದ್ ಖಾನ್ ಅವರು ನಗ್ನಗ್ತಾನೆ ಅವಾಯ್ಡ್ ಮಾಡಿರೋದು. ಅಲ್ಲೇನೋ ಒಂದು ಪ್ರೆಸ್ ಮೀಟ್ ಇತ್ತು ಅಂತ ಅನಿಸುತ್ತೆ, ಅಥವಾ ಏನೋ ಒಂದು ಸಭೆ ಇತ್ತು ಅಂತ ಅನಿಸುತ್ತೆ. ಎಲ್ಲರೂ ಇದ್ದಾರೆ ಅಲ್ಲಿ. ಸೊ ನಮ್ಮ ಮಾಧ್ಯಮ ಮಿತ್ರರು ಹೋಗಿ ಮೈಕ್ ಹಿಡ್ದಿದ್ದಾರೆ. ಏನು ಸರ್ ಹೀಗೆಲ್ಲ ಆಗ್ತಾ ಇದೆ, ನಿಮಗೆ ಸಚಿವಗಿರಿ ಸಿಕ್ಕಿಲ್ಲ ಯಾಕೆ? ನಿಮಗೆ ಸಚಿವ ಸ್ಥಾನ ಸಿಗಬೇಕು ಅಂತ ನಿಮ್ಮ ಅಭಿಮಾನಿಗಳೆಲ್ಲ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ ಅವರಿಗೆಲ್ಲ ಅಂತ ಕೇಳಿದರೆ ಅವ್ರು ಮಾತಾಡ್ತಾನೇ ಇಲ್ಲ. ಬೆನ್ನು ತಿರುಗಿಸಿ ಆ ಕಡೆ ಕೂತ್ಕೊಂಡ್ಬಿಟ್ರು. ಆರಾಮಾಗಿ ಟೀನೋ ಕಾಫಿನೋ ಕುಡ್ಕೊಂಡು ಕೂತಿದ್ದಾರೆ. ಬಟ್ ಮುಜುಗರ ಅಂತೂ ಇದ್ದೇ ಇದೆ ಜಮೀರ್ ಅಹಮದ್ ಖಾನ್ ಅವರಿಗೆ. ಆ ಒಂದು ವಿಚಾರದಿಂದ ನಾನು ಮಂತ್ರಿ ಆಗೋ ಒಂದು ಅವಕಾಶವನ್ನು ಕಳ್ಕೊಂಡ್ಬಿಟ್ನಲ್ಲ ಅನ್ನೋ ಒಂದು ಮುಜುಗರ ಅಂತೂ ಸಹಜವಾಗಿದ್ದೇ ಇದೆ ಜಮೀರ್ ಅಹಮದ್ ಖಾನ್ ಅವರಿಗೆ. ಸೊ ಅದಾದ ನಂತರ ನಗ್ನಗ್ತಾನೇ ಇದ್ದಾರೆ. ಅವರೇನು ಫುಲ್ ಟೆನ್ಷನ್ನಲ್ಲಿ ಏನಿಲ್ಲ, ಕೂಲಾಗಿದ್ದಾರೆ, ನಗ್ನಗ್ತಾ ಇದ್ದಾರೆ. ಬಟ್ ಒಳಗೊಳಗಡೆ ಒಂದು ಮುಜುಗರ ಅನ್ನೋದು ಇದ್ದೇ ಇರುತ್ತೆ. ಏನೇ ಯಾವಾಗ ಮೈಕ್ ಹಿಡಿದ್ರು ಕೂಡ ಮಾತಾಡುವಂಥ ಒಬ್ಬ ನಾಯಕ, ಒಬ್ಬ ವ್ಯಕ್ತಿ ಇವತ್ತು ಸಡನ್ನಾಗಿ ಮಾತಾಡೋದೇ ಇಲ್ಲ ಅಂತ ಬೆನ್ನು ತೋರಿಸ್ಕೊಂಡು ಕೂರ್ತಾರೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಮುಜುಗರ ಆಗಿದೆ ಅವರಿಗೆ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಏನಾಯಿತು, ಯಾಕೆ ಮಾತಾಡಿಲ್ಲ ಜಮೀರ್ ಅಹಮದ್ ಖಾನ್ ಅವರು? ರಾಮ್, ಒಂದ್ ಕಡೆ ಈಗಾಗಲೇ ಸಚಿವ ಸ್ಥಾನವನ್ನ ಕಳೆದುಕೊಂಡಿರ್ತಕ್ಕಂತ ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಅವರ ಆಪ್ತರಾಗಿರ್ಬೋದು ಮತ್ತು ಮುಸ್ಲಿಂ ಸಮುದಾಯದ ನಾಯಕರುಗಳು ಎಲ್ಲ ಜಿಲ್ಲೆಗಳಲ್ಲೂ ಸಹ ಪ್ರತಿಭಟನೆಯನ್ನ ಮಾಡೋದ್ರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಜಮೀರ್ ಅಹಮದ್ ಅವರಿಗೆ ಸಚಿವರನ್ನಾಗಿ ಮಾಡಬೇಕು ಅನ್ನೋ ಒಂದು ಒತ್ತಡ ಹಾಕೋದ್ರ ಮೂಲಕ ಸಾಕಷ್ಟು ಜೋರಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಧ್ಯಮದ ಪ್ರತಿನಿಧಿಗಳು ಎಲ್ಲರೂ ಸಹ ಮಾಜಿ ಸಚಿವ ಜಮೀರ್ ಅಹಮದ್ ಅವರನ್ನ ಪ್ರತಿಕ್ರಿಯೆ ಕೇಳಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಕ್ಯಾಮ್ರಾ ಕಂಡೊಡನೆ ಅವರು ಬೆನ್ನು ತಿರುಗಿಸಿ ನಾನೇನೂ ಮಾತನಾಡಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ಪ್ರದರ್ಶನವನ್ನ ಮಾಡಿರುವಂತದ್ದು. ಹಾಗಾಗಿ ಸಚಿವ ಜಮೀರ್ ಅಹಮದ್ ಅವರ ನಡೆ ಸಾಕಷ್ಟು ದ್ವಂದ್ವ ನೀತಿಗೆ ಕಾರಣವಾಗ್ತಾ ಇರುವಂತದ್ದು. ಒಂದು ಕಡೆ ಅವರ ಬೆಂಬಲಿಗರನ್ನ ಬಿಟ್ಟು ಪ್ರತಿಭಟನೆಯನ್ನ ಮಾಡಿಸ್ತಾ ಇರುವಂತದ್ದು. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಮುಸ್ಲಿಂ ಸಮುದಾಯವನ್ನ ಫೀಲ್ಡ್ಗೆ ಇಳಿಸಿ ಪ್ರತಿಭಟನೆಯನ್ನ ಮಾಡೋದ್ರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆದ್ರೆ ಮಾಧ್ಯಮದ ಮುಂದೆ ಮಾತ್ರ ನಾನು ಯಾವುದೇ ಸಹ ಏನೂ ಮಾಡ್ತಾ ಇಲ್ಲ, ಹೈಕಮಾಂಡ್ ಅನ್ನೇ ಕೇಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇರೋದನ್ನ ನೋಡಿದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರದು ಇಬ್ಬದಿಯ ನೀತಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.